ಇಷ್ಟು ಚೆನ್ನಾಗಿ ಹೂ ಬರೋಕ್ಕೆ ಕಾರಣ ಏನು, ನಾನು ಯಾವ ರೀತಿ ಗೊಬ್ಬರನ ಹಾಕ್ತೀನಿ ಅದೆಲ್ಲನೂ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಆಗಲಿ, ಹಣ್ಣಾಗಲಿ, ತರಕಾರಿ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ಕೊಡ್ತದೆ. ಅದಕ್ಕೆ ಕಾರಣ ನಾನು ಹೊರಗಡೆಯಿಂದ ಯಾವ ಗೊಬ್ಬರನೂ ತರಲ್ಲ. ಮನೆಯಲ್ಲಿ ನಾನೇ ತಯಾರು ಮಾಡುವಂತಹ ಗೊಬ್ಬರ ಮತ್ತು ಕಿಚನ್ ವೇಸ್ಟ್ ಏನಿರುತ್ತೋ, ಈ ತರಕಾರಿ ಕಟ್ ಮಾಡಿರೋದಾಗಲಿ, ಅಕ್ಕಿ ತೊಳೆದಿದ್ದ ನೀರಾಗಲಿ, ಬೆಲ್ಲ ಆಗಲಿ, ಅಲೋವೆರಾ ಆಗಲಿ, ಬೂದೆ ಆಗಲಿ, ಸಗಣಿ ಆಗಲಿ, ಬೆಳ್ಳುಳ್ಳಿ ಸಿಪ್ಪೆ ಆಗಲಿ, ಈರುಳ್ಳಿ ಸಿಪ್ಪೆ ಆಗಲಿ, ಯಾವ ಟೈಮಿಗೆ ಯಾವ ವಾತಾವರಣ ಹೇಗಿದೆ ನೋಡಿಕೊಂಡು ಕೊಡೋದಿದೆಯಲ್ಲ, ಅದು ತುಂಬ ತುಂಬ ಮುಖ್ಯ. ಮತ್ತು ಈ ಥರ ತುಕ್ಕಿಡ್ದಿರೋಂತಹ ಕತ್ತರಿನ ಖಂಡಿತ ಬಳಸಬಾರ್ದು. ಬರೀ ಮನುಷ್ಯನಿಗೆ ಮಾತ್ರ ಇನ್ಫೆಕ್ಷನ್ ಆಗುತ್ತೆ ಅಂತಲ್ಲ, ಗಿಡಗಳಿಗೂ ಆಗುತ್ತೆ ಸ್ನೇಹಿತರೆ. ಆದರೆ ಅಂತೂ ಗಿಡದಲ್ಲಿ ಹೂ ಬರಲ್ಲ. ನಾವು ಕತ್ರಿಲಿ ಕಟ್ ಮಾಡೋಕ್ಕಿಂತ ಕೈಯಲ್ಲಿ ಕಟ್ ಮಾಡೋದು ತುಂಬ ಸೂಕ್ತವಾಗಿರುತ್ತೆ. ಆದರೆ ಈ ಥರ ತುಕ್ಕಿಡ್ದಿರೋ ಕತ್ತರಿಯಲ್ಲಿ ಕಟ್ ಮಾಡಬಾರ್ದು. ಅದಕ್ಕೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಗಿಡಕ್ಕೆ ಆ ಇನ್ಫೆಕ್ಷನ್ ತಗೊಳ್ರಿ ಅಂದ್ಕೊಳ್ಬಹುದು. ಬಟ್ ನೋಡಿ, ಆ ರೀತಿ ನೀವು ಕಟ್ ಮಾಡಿದ್ರೆ ನಿಜವಾಗ್ಲೂ ಹೂವು ಚೆನ್ನಾಗಿ ಕೊಡಲ್ಲ. ಏನಿದ್ರು ನೋಡಿ, ಈ ರೀತಿ ಕೈಯಲ್ಲಿ ನೀವು ಕಟ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಹೂವು ಕೊಡುತ್ತೆ. ಕಟ್ ಮಾಡಬೇಕಂದಾಗಲೂ ಅಷ್ಟೇ, ಆ ಕಡ್ಡಿಯವರೆಗೂ ನೀವು ಕಟ್ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ. ನೆಕ್ಸ್ಟು ಆದರೆ ಒಂದು ಹೇಳ್ತೀನಿ, ಸೇವಂತಿಗೆಯಲ್ಲಿ ಒಂದ್ಸಲಿ ಬಿಟ್ಟ ಮೇಲೆ ಮುಗೀತು. ಆದರೆ ಅದು ಕಡ್ಡಿ ಏನಾದರೂ ಹಸಿರಾಗಿತ್ತು ಅಂದರೆ ಮತ್ತೆ ಚಿಗುರಿ ಹೂ ಕೊಡುತ್ತೆ. ತೀರ ಒಣಗ್ತು ಅಂದರೆ ಅದನ್ನು ತೆಗೆದ್ರೆ ಕೆಳಗಡೆ ಸಾಕಷ್ಟು ಬೇರಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ನೀವು ಹಾಕಬೇಕು. ಸಣ್ಣ ಪಾಟಲ್ಲಿ ಹಾಕಿದ್ರೆ ಅದು ಕೆಳಗಡೆ ಎಲ್ಲ ಬೇರು ಬಂದೇ ಇರಲ್ಲ, ಹಾಳಾಗುತ್ತೆ. ಎಷ್ಟೋ ಜನ ಸೇವಂತಿಗೆ ಹಾಕದೆ ಬಂತು, ಆಮೇಲೆಲ್ಲ ಒಣಗೋಯ್ತು ಅಂತ. ಇದೇ ಕಾರಣ ಅಷ್ಟೇ ಸ್ನೇಹಿತರೆ. ಏನಾದರೂ ಈ ಕಡ್ಡಿ ಗಟ್ಟಿಗಿದ್ದು ಹಸಿರಾಗಿತ್ತು, ಚಿಗುರುತ್ತೆ ಅನ್ನೋದಿದ್ದರೆ ಮಾತ್ರ ನಮ್ಮ ಈ ಸೇವಂತಿಗೆ ಕೈಗೆ ಸಿಗುತ್ತೆ. ಇಲ್ಲ ಅಂದರೆ ಫುಲ್ ಗಿಡದ ಸಮೇತ ಹೊಟ್ಟೋಗ್ಬಿಡುತ್ತೆ. ಕೆಳಗಡೆ ಸ್ವಲ್ಪ ಚಿಗುರಿ ಅಲ್ಲಿ ಹೊಸ ಗಿಡಗಳು ಬಂತು ಅಂದರೆ ಆವಾಗ ನಮಗೆ ಒಳ್ಳೆ ಹೂ ಕೊಡುತ್ತೆ, ಗಿಡನೂ ಉಳಿಯುತ್ತೆ ಸ್ನೇಹಿತರೆ. ಎಲ್ಲ ಸೇವಂತಿಗೆಗೂ ಇದೇ ಕಥೆನೇ. ಇದನ್ನು ಖಂಡಿತವಾಗ್ಲೂ ನೀವೆಲ್ಲ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ನೋಡಿ, ಬಕೆಟ್ ಗಟ್ಟಲೆ ನಾನು ಸೇವಂತಿಗೆ ಹೂಗಳನ್ನ ಕೀಳ್ತೀನಿ. ಇದಕ್ಕೆಲ್ಲ ನಾನು ಸಾಕಷ್ಟು ಸೇವಂತಿಗೆ ಸತ್ತೋಗ್ತಾ ಇದೆ, ಇನ್ನು ಗಿಡ ಬರೋದೇ ಇಲ್ಲ ಅನ್ನೋವಂಥ ಗಿಡಕ್ಕೂ ನಾನು ಆರೈಕೆ ಮಾಡಿ ಪಾಟ್ ತುಂಬ ಗಿಡಗಳ್ನ ಬರೆಸಿ ಪಾಟ್ ತುಂಬ ಹೂ ಕೀಳೋದು ಇದೆಯಲ್ಲ, ಅಯ್ಯೋ ಬಕೆಟ್ ತುಂಬಿಸ್ಕೊಂಡು ಹೊಟ್ಟೋಗ್ತೀನಿ ಸ್ನೇಹಿತರೆ, ಅಷ್ಟು ಹೂ ಕೊಡುತ್ತೆ. ಯಾಕಂದರೆ ಇದು ನಾವು ಹೊರಗಡೆಯಿಂದ ಯಾವ ಥರದ್ದು ಗೊಬ್ಬರ ತಂದು ಹಾಕಲ್ಲ. ನಾನು ಕಿಚನಲ್ಲಿ ಏನಿರುತ್ತೋ ವೇಸ್ಟ್ ಅಂತ ನಾವು ಈ ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಆಗಲಿ ಇದೆಲ್ಲ ಬಿಸಾಕೋದನ್ನ ನಾನು ಗೊಬ್ಬರ ಥರ ಮಾಡಿ ನಾನು ನನ್ನ ಗಿಡಗಳಿಗೆ ಹಾಕೋದ್ರಿಂದನೇ ನನಗೆ ಕೈ ತುಂಬ ಹೂಗಳು ಸಿಗೋದು. ಕನಕಾಂಬರನೂ ಅಷ್ಟೇ, 1-2 ಬಿಡ್ತಾ ಇದೆ ಅಂದರೆ ಅದಕ್ಕೂ ಸಾಕಷ್ಟು ವೀಡಿಯೋಗಳಲ್ಲಿ ನಾನು 3-4 ಸಾವಿರ ವೀಡಿಯೋ ಹಾಕಿದ್ದೀನಿ. ಎಲ್ಲದರಲ್ಲೂ ನಾನು ಹೇಳೋದಿಷ್ಟೇ, ನಾನು ಮನೆಯ ಕಿಚನ್ ವೇಸ್ಟ್, ಕಿಚನ್ಗೆ ಬೇಡವಾದ ಹಸಿ ಗೊಬ್ಬರದಲ್ಲೇ ನಾನು ಗೊಬ್ಬರ ಮಾಡ್ಕೊಂಡಿರೋದು. ಕಿಚನ್ ವೇಸ್ಟ್ ಏನಿರುತ್ತೋ ನೋಡಿ, ಸೊಪ್ಪು ಅಷ್ಟೇ ಅಲ್ಲಲ್ಲಿ ಬೇಕಾದಷ್ಟು ಬಿಟ್ಬಿಡುತ್ತೆ ಸ್ನೇಹಿತರೆ. ಒಂದು ಸಲ ಹಾಕಬೇಕಷ್ಟೇ, ಆಮೇಲೆ ನೋಡಿ ತಾನಷ್ಟಿಗೆ ಎಲ್ಲ ಪಾಟಲ್ಲೂ ಬಂದಿರುತ್ತೆ. ಎಲ್ಲ ಪಾಟಲ್ಲೂ ನೀವು ಒಂದು ಅಷ್ಟು ಕಿತ್ಕೊಂಡು ಹೋಗ್ತಾ ಇದ್ದಾಗೇ ಸಾಕಷ್ಟು ಸೊಪ್ಪು ಸಿಗುತ್ತೆ. ಆದರೆ ಸೊಪ್ಪು ತುಂಬ ರುಚಿಯಾಗಿರುತ್ತೆ, ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ. ನೋಡಿ, 1-4 ಎಷ್ಟು ಪಾಟಲ್ಲಿ ನಾನು ಹೂವು ಕೇಳ್ತಾನೇ ಇದ್ದರೆ ಅದೇ ಬಕೆಟು ತುಂಬಿಸ್ಕೊಂಡು ನಾನು ತೊಗೊಂಡೋಗೋದು ಗ್ಯಾರಂಟಿ ಸ್ನೇಹಿತರೆ. ಪ್ರತಿ ಸಲಿನೂ ಅಷ್ಟೇ ಸ್ನೇಹಿತರೆ. ಹೇಗೆ ಸಿಗುತ್ತೆ ಅಂದರೆ ಕಬ್ಬಿಂದು ಕಡ್ಡಿನೂ ನೋಡಿ ತೊಗೊಳ್ತಾ ಇದ್ದೀನಿ ಹಾಗೆಯೇ. ಏಕೆಂದರೆ ಇವತ್ತು ನಾನು ಪೂಜೆ ಮಾಡಲಿಕ್ಕೆ ಈ ಕಬ್ಬಿನ ಕಡ್ಡಿನೂ ಇಟ್ಟು ಪೂಜೆ ಮಾಡ್ತೀನಿ. ಅದಕ್ಕೆ ಇದೊಂದೆರಡು ಎಳೆದನ್ನು ಕಿತ್ಕೊಂಡೆ. ನಮಗೆ ಯಾವಾಗ ಪೂಜೆ ಮಾಡುವಾಗ ಈ ಥರ ಎಲ್ಲ ನಮಗೆ ಹೊರಗಡೆ ಇವು ನಮಗೆ ಬೇಕು ಅಂದಾಗ ಸಿಗಲ್ಲ. ಈ ಟೈಮಲ್ಲಿ ನೋಡಿ, ನಾವು ಹಾಕಿದ್ವಿ ಗಾರ್ಡನಲ್ಲಿ ಅಂದರೆ ಈ ಟೈಮಲ್ಲಿ ನಾವು ಇದನ್ನು ಬಳಸ್ಕೊಳ್ಬೋದು.
ಕನಕಾಂಬ್ರಗೂ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ರೀತಿ ಲಿಕ್ವಿಡ್ ಕೊಡ್ತೀನಿ. ಎಲ್ಲನೂ ಎಲ್ಲ ಟೈಮಲ್ಲೂ ಲಿಕ್ವಿಡು ಒಂದೇ ರೀತಿ ಕೊಡೋದಲ್ಲ. ಕಾಲ ಇವಾಗ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲದಲ್ಲಿ ಯಾವ್ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ಟರೆ ಅಷ್ಟೇ ನಮ್ಮ ಗಿಡದಲ್ಲಿ ಒಳ್ಳೆ ಹೂವು ಸಿಗೋದು. ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಗಿಡ ಹಾಕಿ ಶ್ರಮವಹಿಸಿ ಏನೇ ಮಾಡಿದ್ರೂ ನಮಗೆ ಫಲ ಸಿಗಲ್ಲ. ಫಲ ಸಿಗಬೇಕಾದ್ರೆ ಒಂಚೂರು ನೀವು ಹೊರಗಡೆಯಿಂದ ದುಡ್ಡು ಖರ್ಚೇ ಮಾಡಬೇಡಿ. ಒಂದು ಡಬ್ಬದಲ್ಲಿ ಹಾಕ್ರಿ. ನಿಮಗೆ ಪಾಟ್ ತರಲಿಲ್ಲ ಅಂದ್ರೂ ನೀವು ದಿನನಿತ್ಯ ನೀವು ತರಕಾರಿ ಕಟ್ ಮಾಡೇ ಮಾಡ್ತೀರಾ, ದಿನ ನೀವು ಈರುಳ್ಳಿ ಕಟ್ ಮಾಡ್ತೀರಾ, ಬೆಳ್ಳುಳ್ಳಿ ಸಿಪ್ಪೆ ತೆಗಿತೀರಾ, ಆಲೂಗೆಡ್ಡೆ ಸಿಪ್ಪೆನ ಹೇರಿತೀರಾ, ಸೌತೆಕಾಯಿ ಸಿಪ್ಪೆನ ಹೇರಿತೀರಾ, ಈ ತರಕಾರಿಯಲ್ಲಿ ಪ್ರತಿಯೊಂದು ಸಿಪ್ಪೆ ತೆಗೆದೇ ಮಾಡೋದು. ಇದೆಲ್ಲನೂ ನೀವು ತೊಗೊಂಡೋಗಿ ನೀವು ಒಂದು ಸಣ್ಣ ಪಾಟಲ್ಲಿಟ್ರೂ ದಿನನಿತ್ಯ ಪೂಜೆಗೆ ನಿಮ್ಗೆ ಹೂವು ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಸ್ನೇಹಿತರೆ. ಇದು ಗಂಟೆ ಹೂವೂ ಅಷ್ಟೇ ನೋಡಿ, ಎಷ್ಟು ಅದು ಒಂಥರ ಪರಿಮಳ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಹೂವನ್ನು ನಮ್ಮ ಕೈಯಾರೆ ನಾವು ಬೆಳೆಸಿದ್ದು ನಾವು ದೇವ್ರ ಪೂಜೆಗೆ ಇಡ್ತೀವಲ್ಲ, ಆ ಸಂಭ್ರಮನೇ ಬೇರೆ. ದಾಸವಾಳ ಅಂತೂ ಕೇಳಂಗೇ ಇಲ್ಲ ಬಿಡಿ. ಬೇಕಾದಷ್ಟು ಬೇರೆಯವರೆಲ್ಲ ಕಿತ್ಕೊಳ್ಳೋಕೆ ನಾನು ಬಿಟ್ರೂ, 4-5 ಮನೆಯವ್ರು ಕಿತ್ಕೊಂಡ್ರೂ ನನ್ನ ದಾಸವಾಳಕ್ಕೆ ಏನೂ ಇಲ್ಲ. ಗಿಡ ತುಂಬ ಬಾತ್ಕೊಂಬಿಟ್ಟಿರುತ್ತೆ, ಜೋತು ಬಿದ್ದಿರುತ್ತೆ ಸ್ನೇಹಿತರೆ. ಇದೊಂದು ಕಲರ್ ನೋಡಿರಿ, ಪಿಂಕು. ಆಮೇಲೆ ಒಂದೇ ಕಲರು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ರೆ ಬೋರ್ ಆಗುತ್ತಲ್ಲ, ಅದಕ್ಕೆ ಹೊಸ ಗಿಡ ಹೊಸದು ತಂದು ಈಗ ಹೂ ಬರ್ಸ್ಕೊಂಡಿದ್ದೀನಿ. ಅದರಲ್ಲೇ ಬರಬೇಕಾದ್ರೇ 4-5 ಮಗ್ಗಿತ್ತು. ಬಂದು ಒಂದು 2-3 ದಿನಕ್ಕೇ ಈ ಹೂ ಹರಡಿತ್ತು. ಅದನ್ನು ತೋರಿಸ್ತಾ ಇದ್ದೀನಿ. ಅದು ಇವಾಗ ಸಾಕಷ್ಟು ಚಿಗುರ್ತಾ ಇದೆ, ತುಂಬ ಚೆನ್ನಾಗಿ ಚಿಗುರಿ ಹೂ ಮೊಗ್ಗು ಹಾಕ್ತಾ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಂತೂ ಗೊತ್ತೇ ಇದೆಯಲ್ಲ, ನಿತ್ಯ ಪುಷ್ಪ. ಇದು ಒಂಥರ ಕ್ಯಾನ್ಸರ್ಗೂ ಒಳ್ಳೆಯದು. ಇದು ನಾಗಮಲ್ಲಿಗೆ. ಹೀಗೆ ಎಲ್ಲ ಥರದ್ದು ಹೂಗಳನ್ನು ಸಾಕಷ್ಟು ನಂದು ಬಟ್ಲು ನೋಡ್ರಿ, ಇದು ಸಿಂಗಲ್ದು. ಅದ್ರ ಮಧ್ಯದಲ್ಲೇ ಶಂಖಪುಷ್ಪ ಇದೆ. ಹೀಗೆ ಹೂಕ್ಕೆ ಹೇಗೆ ಅಂದರೆ ನಾವು ಮನೆಯಲ್ಲೇ ಕಿತ್ತು ಹೂವನ್ನ ಇಟ್ಟು ಪೂಜೆ ಮಾಡಿ ನಾವು ಕಾರ್ಯಸಿದ್ಧಿ ಅಂತೀವಲ್ಲ, ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅದು ಸಕ್ಸಸ್ ಆಗೋದಂತೂ ಸಂಶಯನೇ ಇಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ನಮ್ಮ ಕಾರ್ಯ ಮುಂದುವರಿಯುತ್ತೆ. ಮನಸ್ಪೂರ್ವಕವಾಗಿ ಬೆಳೆಸಿರುವಂತಹ ಗಿಡಗಳು, ಮನಸ್ಪೂರ್ವಕವಾಗಿ ಬೆಳೆದಂತಹ ಹೂಗಳು ದೇವರಿಗೆ ಅರ್ಪಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಿ ಸಿದ್ಧಿಯಾಗುತ್ತೆ ಅನ್ನೋದು. ಮತ್ತು ಕಿತ್ತು ಹೂವು ಇಡೋದು ತುಂಬ ಶ್ರೇಷ್ಠ. ಹಾಗಾಗಿ ಮನೇಲೊಂದು ಗಿಡ ನೆಡಲೇಬೇಕು. ಮತ್ತು ಸೊಪ್ಪಿನ ವಿಷಯಕ್ಕೆ ಬಂದರೆ ನೋಡಿ, ಇಲ್ಲಿ ನೆಲ ಬಸಳೆ ಆಗಲಿ, ಇಲ್ಲ ಬಳ್ಳಿ ಬಸಳೆ ಆಗಲಿ, ಮಲ್ಲಿಗೆ ಆಗಲಿ, ಮಲ್ಲಿಗೆ ಅಂತೂ ಸೈಡಲ್ಲಿ ಹಾಗೆ ಪತ್ರೆ ಅದೆಲ್ಲ ಬಂದ್ಬಿಟ್ಟಿದೆ. ಕಾಣಿಕೆ ಸೊಪ್ಪಾಗಲಿ ಎಲ್ಲನೂ ಬಂದ್ಬಿಟ್ಟಿದೆ ಸ್ನೇಹಿತರೆ. ಹೇಗೆ ಅಂದರೆ ಒಂದೊಂದು ರೀತಿಯೆಲ್ಲ ನೋಡಿ, ಸೇವಂತಿಗೆ ನೀವು ಕೀಳ್ತಾನೆ ಇರ್ರಿ, ಅದು ಒಂದೊಂದು ಹರಡ್ತಾನೇ ಇರುತ್ತೆ. ಇದು ಸಾಕಷ್ಟು ಪಾಟಲ್ಲಿ ಇರೋದ್ರಿಂದ ಅಲ್ಲಲ್ಲಿ ಪಾಟ್ಗಳಲ್ಲಿ ಇದೆ ಸ್ನೇಹಿತರೆ. ಜೊತೆಗೆ ಇದು ಕಿತ್ತಿದ್ರೆ ಇನ್ನೂ 1-2 ಹಾಗೆ ಉಳ್ಕೊಂಬಿಟ್ಟಿದೆ. ಸರಿ, ಇನ್ನೂ ಇದೆ ಅಲ್ಲ ಅಂದ್ಬಿಟ್ಟು ನೋಡಿ, ಆ ಕಲರ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ತುಂಬ ಜನ ಈ ಕಲರ್ ಇದ್ದರೆ ಕೊಡಿ ಅಂತ ಕೇಳಿದ್ರಿ. ಸಣ್ಣ ಸಣ್ಣ ಗಿಡಗಳು ಇದ್ದಾವೆ, ಕಳಿಸ್ತಾ ಇದ್ದೀನಿ. ಮತ್ತು ಇದಂತೂ ಹೇಳೋಗೇ ಇಲ್ಲ, ಫೋಟೋಗೆ ಒಂದಿಟ್ರೆ ಸಾಕು. ಕನಕಾಂಬರ ಅಂತೂ ಮುಡಿಲಿಕ್ಕೆ ಕೆಲವರಂತೂ ತುಂಬ ಹೂ ಮುಡ್ಕೊಳ್ತಾರೆ, ಕೆಲವ್ರಿಗಂತೂ ಒಂದು ಸಣ್ಣ 1 ಇಂಚಷ್ಟು ಇದ್ದರೆ ಸಾಕು, ಇಲ್ಲ 2-3 ಇಂಚಷ್ಟು ಇದ್ದಷ್ಟು ಮುಟ್ಕೊಳ್ತಾರೆ. ನೋಡಿ, ಮಧ್ಯದಲ್ಲಿ ಸಿಗ್ತಾನೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಕೀಳ್ತಾನೇ ಇರಬೇಕು. ಏನಿದ್ರೂ ಮಾಡಿ ಮೇಲೆ ಹೋದರೆ ಒಂದು ಸೈಡಲ್ಲಿ ಕಿತ್ಕೊಂಡು ಮುಂದಕ್ಕೆ ಹೋದರೆ ಹಿಂದೆ ತಿರುಗಿ ನೋಡಿದ್ರೆ ಅಯ್ಯೋ ಆ ಸಂದಿಲಿದೆ ಈ ಸಂದಿಲಿದೆ ಅಂತ ಹುಡ್ಕೋದೇ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ. ಇದು ಸಾಸಿವೆ ಗಿಡ. ಈ ಹಿಂಡಿ ಮಾಡಿರ್ತೀನಲ್ವ, ಸಾಸಿವೆ ಹಿಂಡಿ ಗಿಡಗಳಿಗೆ ತುಂಬ ಮುಖ್ಯ ಸ್ನೇಹಿತರೆ. ಸಾಸಿವೆ ಹಿಂಡಿ ಅದನ್ನು ಹಾಕುವಾಗ ಎಲ್ಲೋ ಒಂದೊಂದು ಬಂದ್ಬಿಡುತ್ತೆ. ಹಾಗಾಗಿ ಗಿಡಗಳು ಬಂದಿರುತ್ತೆ. ನಾನು ಕಿತ್ಬಿಟ್ಟು ಅದನ್ನು ಗೊಬ್ಬರನೇ ಮಾಡ್ತೀನಿ. ಒಂದೊಂದು ಸಲ ಒಂದು ಅರ್ಧ ಬಟ್ಲಷ್ಟು ಸಾಸಿವೆ ತಗೊಂಡೆ, ಅದನ್ನು ಖುಷಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೇವ್ರ ಪೂಜೆಗೂ ಸರಿ, ಮತ್ತು ಮೈಕೈ ನೋವು ನರ ಬರಲಿಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯಲಿಕ್ಕೂ ಸರಿ ಸ್ನೇಹಿತರೆ. ಈ ಶಿವಂದು ನೋಡಿ, ಇದು ಎಷ್ಟು ಬಿಡುತ್ತೆ. ಅದು ಹೇಗೆ ಗೊತ್ತಾ, ಎಲೆಗೊಂದೊಂದು ಹುಳ ಆಗಿಬಿಟ್ಟಿತ್ತು. ಸರಿ ಗಂಜಲ
ಒಂಚೂರು ಸೋಪ್ ಪೌಡ್ರ್ ಹಾಕ್ಬಿಟ್ಟು ಈ ರೀತಿ ಹೊಡೆಯೋದು ಸ್ನೇಹಿತರೆ. ಸ್ಪ್ರೇ ಮಾಡಿಬಿಟ್ರೆ ಸಾಕು, ಹುಳಗಳೆಲ್ಲ ಬಿದ್ದೋಗ್ಬಿಡುತ್ತೆ. ಒಂದು ಸಲ ನೀವು ಹೊಡೆದು ನೋಡ್ರಿ, ಮತ್ತೆ ಆ ಗಿಡಕ್ಕೆ ಹುಳ ಕಚ್ಚೋದೇ ಇಲ್ಲ. ಇವಾಗ ಹೇಗೋ ಸೇರ್ಕೊಂಬಿಟ್ಟಿದೆ. ಸೇರ್ಕೊಳ್ಳೋಕ್ಕಿಂತ ನಾನು ಕೆಲವೊಂದು ಈ ರೀತಿ ಒಂದು ವಿಡಿಯೋ ಮಾಡಬೇಕು ಅಂದರೆ ನಾನು ಹುಳ ಬರ್ಸ್ಕೊಳ್ಬೇಕು ಅನಿಸುತ್ತೆ. ಹೊಡಿತಾನೆ ಇದ್ರೆ ಏನಾಗುತ್ತೆ ಗೊತ್ತಾ, 1-2 ಕಾಣಿಸ್ತಿದ್ದಂಗೆ ನಾವು ಹೊಡೆದ್ರೆ ಮತ್ತೆ ಎಲ್ಲೂ ಕಾಣಿಸೋದೇ ಇಲ್ಲ. ನಾನು ಯಾರಿಗೂ ಗೊತ್ತೇ ಆಗಲ್ಲ, ಈರಪ್ಪ ಗಂಜಲ ಮತ್ತು ಒಂದು ಸೋಪ್ ಪೌಡ್ರ್ ಹಾಕಿದ್ರೆ ತುಂಬ ಸುಲಭವಾಗಿ ಹುಳ ಓಡಿಸ್ಬೋದು, ಒಂದು ವೀಡಿಯೋ ಮಾಡೋಣ ಅಂತ ಕೆಲವೊಂದೆರಡು ಗಿಡಗಳಿಗೆ ಹಾಗೆ ಬಿಟ್ಬಿಟ್ಟಿದ್ದೆ, ಹುಳ ಹತ್ಕೊಳ್ಳಿ ಅಂದ್ಬಿಟ್ಟು. ಅದು ಏನು ಗೊತ್ತಾ, ಒಂದೇ ದಿನದಲ್ಲಿ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಬಿಟ್ಟರೆ ಅಂತೂ ಒಂದೇ ದಿನದಲ್ಲಿ ಭಾಳಷ್ಟು ಸೇರ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಈಗ ಹೊಡೀತಿದ್ದಾಗೆ ಜಂಪ್ ಹೊಡೆದು ಹೋಗ್ಬಿಡುತ್ತೆ. ಅದು ಹಾಗಾಗಿ ಇದು ಸತ್ತೋಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಎಲ್ಲೂ ಇರಲ್ಲ. ಈ ಔಷಧಿ ಹೊಡಿತಿದ್ದಾಗೆ ಅಂದರೆ ಗಂಜಲ ಮತ್ತು ಸೋಪ್ ಪೌಡ್ರ್ ಅಷ್ಟೇ. ನೋಡಿ ಹೇಗೆ ಬರ್ತಾಯಿದೆ. ಆವಾಗವಾಗ ಗಿಡ ಅಂದಮೇಲೆ ಹೊರಗಡೆ ಗಿಡ ಮತ್ತು ಒಳಾಂಗಣ ಗಿಡಗಳದ್ದೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕಿ, ಒಳಗಡೆ ಏನೇನು ಇಟ್ಟಿದ್ದೀರಾ, ಯಾವ್ಯಾವ ಗಿಡ ಇದೆ ಅಂತ ಹೇಳಿದ್ರಿ, ಮತ್ತು ಪೋರ್ಟಿಕದಲ್ಲಿ ಇರೋದು ಎಲ್ಲ ತೋರಿಸಿ ಅಂತ ಹೇಳಿದ್ದೀರಾ. ಒಂದೊಂದು ಸಲಿಗೆ ಒಂದೊಂದು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಒಳಗಡೆ ಇರೋ ಅಂತ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಒಂದು ಸಲ ತೋರಿಸಿದ್ದೀನಿ. ಆವಾಗವಾಗ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಅದನ್ನು ವೀಡಿಯೋ ಮಾಡಿ ನಾನು ನಿಮಗೆ ಅದು ರಿಕ್ವೆಸ್ಟ್ ಕೇಳಿರೋದ್ರಿಂದ ನಾನು ಗಿಡಗಳನ್ನೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಂತೂ ಗುಂಪಿಗೆ ಬರುತ್ತಾ ಒಂದು ರೀತಿ ಖುಷಿ ಆಗುತ್ತೆ ಸ್ನೇಹಿತರೆ. ಏನೇ ಆಗಲಿ ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಭಾರ ಆಗಿರುತ್ತೆ, ಯಾರಿಗೂ ಮನ್ಸಿಗೆ ನೋವಿಲ್ಲ ಅನ್ನೋ ಆಗಿಲ್ಲ. ಈ ಗಿಡಗಳ ಹತ್ರ ಹೋಗ್ಬಿಟ್ಟು ಆ ಚಿಗುರು ಹೂವು ಎಲ್ಲ ನೋಡ್ತಾ ಇದ್ದರೆ ಎಲ್ಲ ನೋವನ್ನು ಮರೆಸೋವಂಥ ಗಿಡಗಳಿಗನ್ನ ನಾವು ಹಾಕಲೇಬೇಕು ಸ್ನೇಹಿತರೆ. ನನಗಂತೂ ನೀವೇನೇ ಅನ್ನಿ, ಸ್ವಲ್ಪ ಮನ್ಸಿಗೆ ಬೇಸರ ಅಂದರೆ ನಾನು ಟೆರೆಸ್ ಗಾರ್ಡನ್ಗೆ ಹೋಗ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಗಿಡಗಳನ್ನೆಲ್ಲ ನೋಡಿಕೊಂಡು ಬರ್ತೀನಿ ಸ್ನೇಹಿತರೆ. ಆವಾಗ ನನ್ನ ಮನಸ್ಸು ಹಗುರ ಆಗುತ್ತೆ. ನನಗೆ ನಾದ್ನಿ ಕಾಟ ಅನ್ನೋದು ಇದೆ ಸ್ನೇಹಿತರೆ, ತುಂಬ ಇದೆ. ತುಂಬ ನೋವಿದೆ. ಆ ಎಮ್ಮನಿಂದ ಬದುಕೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅವ್ರು ನೋವು ಕೊಟ್ಟಾಗೆಲ್ಲ ನನ್ನ ಗಿಡದ ಹತ್ರ ಬಂದು ನನ್ನ ಗಿಡಗಳನ್ನ ನೋಡಿ ಮನಸ್ಸು ಹಗುರ ಮಾಡಿಕೊಂಡು ಆಮೇಲೆ ನಾನು ಕೆಳಗಡೆ ಇಳಿತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾರತ್ತಿಗೂ ಹೇಳ್ಕೊಂಡ್ರೆ ಸರಿ ಹೋಗಲ್ಲ. ಏನೇ ಹೇಳಿದ್ರು ಇಲ್ಲಿ ಕೇಳ್ತಾರೆ, ಅಲ್ಲೋಗಿ ಹೇಳ್ತಾರೆ. ಹಾಗಾಗಿ ಯಾರಿಗೂ ಹೇಳಲೇಬಾರ್ದು. ಏನೋ ಮನ್ಸಿಗೆ ಬೇಸರ ಅಂತ ಹೇಳ್ತೀವಿ, ಇರೋದಿದ್ದಾಗೆ ಹೇಳಿರ್ತೀವಿ. ಅವ್ರಿಗೆ ಹೇಳಿದ ತಕ್ಷಣ ತಪ್ಪೇನಲ್ಲ. ಯಾವತ್ತು ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗುದಿದ್ರು ಅಂತ ಗಾದೆ ಇದೆಯಲ್ಲ, ಹಾಗೆ ನಾವೇನಾದರೂ ಹೇಳಿದ್ವಿ ಅಂದರೆ ಅವ್ರಿಗೆ ಮೂಗಿನ ಮೇಲೆ ಕೋಪ. ಇರೋದಿದ್ದಂಗೆ ಹೇಳ್ಬಿಟ್ರೆ, ಬೇಕಾದ್ರೆ ಸುಳ್ಳು ಹೇಳಿದ್ರು ನಡೆದು ಬಿಡುತ್ತೆ. ಇರೋದಿದ್ದಂಗೆ ಹೇಳಿಬಿಟ್ರೆ ಅಂತೂ ಎಲ್ಲಿಲ್ಲದ ಕೋಪ ಹುಕ್ಕಿ ಹರಿದು ಬಿಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನನಗೆ ಇದು ಕರಿಬೇವಿಂದು ನೋಡಿ, ಆ ಎಮ್ಮನ ನೆನೆಸ್ಕೊಬಿಟ್ರೆ ಮಾತಾಡೋಕ್ಕೆ ಆಗಲ್ಲ ನನಗೆ, ಅಷ್ಟು ನೋವು ಕೊಟ್ಬಿಟ್ಟಿದೆ ಆ ಹೆಂಗಸು. ಅಯ್ಯಪ್ಪ. ಸರಿ, ನಾವು ವಿಡಿಯೋಗೆ ಬರೋಣ. ಮನಸ್ಸಿಗೆ ಈ ನೋವು ಕೊಡೋರು ಇದ್ದೇ ಇರ್ತಾರೆ. ಈ ಥರ ಆದ್ರೂ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ಹೊರಗೆ ತಳ್ಳಿ ನಮಗೆ ಹೂಗಳನ್ನೆಲ್ಲ ನೋಡ್ತಾ ಎಲ್ಲ ನಾವು ಮರೆಯೋಣ ಅಲ್ವಾ ಸ್ನೇಹಿತರೆ. ಯಾರಿಗೆಲ್ಲ ಈ ರೀತಿ ಕಾಟಗಳು ಇದೆ ಹೇಳಿ. ನನಗಂತೂ ತುಂಬ ಕಾಟ ಇದೆ. ಎಲ್ಲನೂ ಕಿತ್ಕೊಂಡಿದ್ದಾಯಿತು, ಇನ್ನೂ ನೆಮ್ಮದಿ ಅಂತೂ ಸಿಕ್ಕಿಲ್ಲ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆ ಎಮ್ಮನಿಂದ ಇನ್ನೂ ಕಾಟ ಅಂತೂ ಸಿಗೋದೇ ಇಲ್ಲ. ನಾಟಕೀಯ ಜೀವನವೇ ಅವರ ಒಂದು ಗುರಿಯಾಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ಈ ಥರ ಡೇರೆ ಹೂವು ಬಿಟ್ಬಿಟ್ರೆ ಭಗವಂತನಿಗೆ ಒಂದೊಂದು ಇಟ್ಬಿಟ್ರೆ ಸಾಕು ಸ್ನೇಹಿತರೆ. ಅಬ್ಬಬ್ಬ ಏನು ಅದ್ಭುತವಾಗಿ ಕಾಣಿಸ್ತಾನೋ. ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರೆ 2 ಕಣ್ಣು ಸಾಲದು, ಅಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ. ನನಗಂತೂ ನನ್ನ ಗಾರ್ಡನಲ್ಲಿ ಹೂ ತೊಗೊಳಕ್ಕೇನು ಕಷ್ಟ ಅಂತಲ್ಲ, ನಾವು ಬೆಳೆಸಿರೋದನ್ನ ದೇವ್ರಿಗೆ ಇಡ್ತೀವಲ್ಲ, ಅದು ಕಿತ್ತುವ ಇದೆಯಲ್ಲ ತುಂಬ ಶ್ರೇಷ್ಠವಾದದ್ದು ಮತ್ತು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ಇಲ್ಲಿ ಎಲ್ಲೂ ಯಾವುದೋ ಗೊಬ್ಬರ ತಂದು ಏನೇನೋ ತಂದು ಹಾಳು ಮಾಡಿ ಗಿಡನ ಬೆಳೆಸಿಲ್ಲ. ಕಿಚನ್ ವೇಸ್ಟ್, ಕಿಚನಲ್ಲಿ ಈ ತರಕಾರಿ ಸಿಪ್ಪೆಗಳಿಂದ ನಾನು ಹಸಿ ಗೊಬ್ಬರ ಅಂತ ನಾವು ಹೊರಗಡೆ ಹಾಕೋ ಬದಲು ಇದಕ್ಕೆ ನಾವು ತಂದು ಒಂದು ಕುಂಡದಲ್ಲಿ ಹಾಕಿ
ನೀಟಾಗಿ ಗೊಬ್ಬರ ಮಾಡಿಕೊಂಡು ಗಲೀಜಾಗಿ ಮಾಡ್ಕೊಳ್ಬಾರ್ದು. ಏನೇ ಆಗಲಿ ಗಲೀಜು ಮಾತ್ರ ಮಾಡ್ಕೊಳ್ಬಾರ್ದು. ನೀಟಾಗಿ ಒಂದು ಪಾಟನ್ನು ನಾವು ಅದನ್ನು ರೆಡಿ ಮಾಡ್ತೀವಿ ಅಂದರೆ ಅದಕ್ಕೆ ತೊಗೊಂಡೋಗಿ ತುಂಬಿಸಿ ರೆಡಿ ಮಾಡಿಬಿಡ್ಬೇಕು. ನಾನು ತುಂಬ ಸಾಕಷ್ಟು ವೀಡಿಯೋದಲ್ಲಿ ತೋರಿಸಿದ್ದೀನಿ ಗೊಬ್ಬರ ಮಾಡೋದಾಗಲಿ, ಇಲ್ಲ ಬೇರೆ ಪಾಟಲ್ಲಿ ಗೊಬ್ಬರ ಮಾಡೋದಾಗಲಿ, ಸಪ್ರೇಟ್ ಗೊಬ್ಬರ ಮಾಡೋದಾಗಲಿ, ಇಲ್ಲ ಪಾಟಲ್ಲೇ ಗೊಬ್ಬರ ಮಾಡೋದಾಗಲಿ, ಗೊಬ್ಬರ ಹಾಕಿ ಗಿಡ ಬೆಳೆಸೋದು ಹೇಗೆ, ಮತ್ತು ಗಿಡ ಬಂದಿರೋದನ್ನ ತೆಗಿಲಾರ್ದೆ ರೀಪಾಟಿಂಗ್ ಮಾಡಲಿಲ್ಲ ನಾನು ಮಾಡ್ದೇನೆ ಗಿಡಕ್ಕೆ ಆರೈಕೆ ಮಾಡೋದು ಹೇಗೆ, ಮತ್ತು ಅದನ್ನು ಚಿಗುರಿಸೋದು ಹೇಗೆ, ಆವಾಗ ಯಾವ ರೀತಿ ಆ ಗಿಡಕ್ಕೆ ಗೊಬ್ಬರ ಕೊಡಬೇಕು ಅನ್ನೋ ಒಂದು ವಿಷಯ ಎಲ್ಲ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ನೀವು ಎಲ್ಲ ವೀಡಿಯೋದಲ್ಲಿ ನೋಡಿ ಗಿಡಗಳದ್ದು ಸಾಕಷ್ಟು ಕೊಟ್ಟಿದ್ದೀನಿ ಸ್ನೇಹಿತರೆ. ಎಷ್ಟೋ ಜನ ಈ ವಿಡಿಯೋ ನೋಡಿ ನನಗೆ ನೀವೇ ನಮ್ಮ ದಾರಿದೀಪ, ನೀವೇ ನಮಗೆ ಈ ಯೂಟ್ಯೂಬ್ ಮಾಡೋದಾಗಲಿ, ನಾವು ಈ ಥರ ಗಿಡಗಳ್ನ ಹಾಕೋದಾಗಲಿ, ಮನೆ ಕ್ಲೀನಿಂಗ್ ಆಗಲಿ, ಕಿಚನ್ದಾಗಲಿ ಎಲ್ಲ ಒಳಗಡೆ ಎಲ್ಲ ಕೆಲಸನೂ ನಿಭಾಯಿಸಿ ಮಾಡೋ ಅಂಥ ಧೈರ್ಯ ತುಂಬಿದ್ದೀರಾ ಅಂತ ಹೇಳ್ತಾರೆ. ಕೆಲವೊಂದಷ್ಟು ವೀಡಿಯೋ ಹಾಗಿರುತ್ತೆ, ಕೆಲವೊಂದಷ್ಟು ವೀಡಿಯೋ ಹೀಗಿರುತ್ತೆ. ಇದೆಲ್ಲ ಸಹಜ ಅಲ್ವಾ? ಎಲ್ಲ ಒಂದೇ ಥರನೇ ಮಾಡ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಒಂದು ಏರುಪೇರಿನ ವಿಡಿಯೋಗಳನ್ನ ಮಾಡ್ತಾಯಿರ್ತೀವಿ. ನೋಡಿ ಪ್ರೋತ್ಸಾಹಿಸಿ. ನೀವು ಕಲಿಬಹುದು, ಕಲೀರಿ ಅಂತ ಹೇಳಲ್ಲ. ಸಾಧ್ಯವಾದರೂ ನೆನಪಾಗಬಹುದು ನಿಮಗೆ, ನಿಮ್ಮ ಹಳೆ ದಿನಗಳದ್ದು ಮರೆತೋಗಿದ್ರೆ ನೆನಪಾಗಬಹುದು. ಇದನ್ನೆಲ್ಲ ಸುಮ್ಮನೆ ಹಾಗೆ ಹೇಳಿದ್ದೀನಿ. ಮತ್ತು ಹೂಗಳು ನೋಡ್ರಿ, ಹೂವುಗಳು ಅದೇ ಹೇಳ್ತೀನಲ್ಲ, ನೋಡ್ತಾನೇ ನನ್ನ ನೋವನ್ನು ಮರೆಸಿರುವಂತಹ ಇಂತಹ ಹೂ ಗಿಡಗಳಿಗೆ ನನ್ನ 1 ಕೋಟಿ ನಮನಗಳು ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಕೊಟ್ಟಿದೆ, ನಿಮಗೂ ಖುಷಿ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಕೊಟ್ಟಿದೆಯಾ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಏನಪ್ಪ ವಿಡಿಯೋದಲ್ಲಿ ತನ್ನ ಪರ್ಸ್ನಲ್ ವಿಷಯ ಎಲ್ಲ ಹೇಳ್ತಾರೆ ಅಂತಲ್ಲ, ನಿಮ್ಮ ಹತ್ರ ಹೇಳಿದೆ, ನಾನು ಯಾರ ಹತ್ರ ಹೇಳಲಿ? ಯಾಕಂದರೆ ನೋವು ಅನ್ನೋದು ಸಾಕಷ್ಟು ನೋವನ್ನು ಅನುಭವಿಸಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡ್ತಾ ಕೆಲವೊಂದು ಸಲ ನೆನಪಾಗುತ್ತೆ. ಯಾಕಂದರೆ ನಾನು ಗಿಡಗಳ ಹತ್ರ ಹೋದಾಗಲೇ ಮಾತಾಡಿಕೊಂಡೇ, ಯಾಕಂದರೆ ಆ ನೋವನ್ನ ಮರಿತೀನಲ್ವ. ಇವಾಗ ಇದನ್ನು ನೋಡ್ತಾನೆ ನನಗೆ ನೆನಪಾಯಿತು. ಅದಕ್ಕೋಸ್ಕರನೇ ತಿಳಿಸ್ದೆ ಅಷ್ಟೇ ಸ್ನೇಹಿತರೆ, ಬೇರೆ ಏನೂ ಇಲ್ಲ. ನೋಡಿ ಎಲ್ಲ ಕಿತ್ಕೊಂಡು ಬರೋದು. ನಾನು ಆದಷ್ಟು ಸ್ವಲ್ಪ ಮಗ್ಗನೂ ತರ್ತೀನಿ. ಯಾಕಂದರೆ ಕೆಲವರು ಕೇಳ್ತಾರೆ ಪಾಪ, ಅವರಿಗೆ ಮಗ್ಗನ್ನು ತೊಗೊಂಡೋಗಿ ಕೊಟ್ಬಿಡ್ತೀನಿ. ಅವ್ರೇನು ಮಾಡ್ತಾರೆ, ಮಾರನೇ ದಿನ ಅದನ್ನು ಪೂಜೆಗೆ ಇಟ್ಕೊಳ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ಮಗ್ಗು ನಾನು ಸ್ವಲ್ಪ ಹರಡಿರೋದು ಇವತ್ತಿನ ಪೂಜೆಗಾಗುತ್ತೆ. ಮತ್ತು ಇನ್ನೂ ಒಂದಷ್ಟು ಹೂ ಬಿಟ್ಟಿರೋದು ನಮ್ಮ ಬಿಲ್ಡಿಂಗಲ್ಲೇ 4-5 ಮನೆ ಇದೆ. 4-5 ಮನೆಯವ್ರು ತೊಗೊಳ್ತಾರೆ. ನೋಡಿ ಈ ರೀತಿ ಹರಡಿರೋದು ಮಾತ್ರ ನಾನು ಡೈಲಿ ದೇವರಿಗೆ ಇಟ್ಟು ಪೂಜೆ ಮಾಡ್ತೀನಿ. ಸ್ವಲ್ಪ ನಾಳೆಗಾಗೋಂಥ ಮಗ್ಗನ್ನು ಕಿತ್ಕೊಂಡು ಬಂದು ನಮ್ಮ ಸ್ನೇಹಿತರಿಗೆ ಕೊಡ್ತೀನಿ. ಇವತ್ತು ಕೊಟ್ಟರೆ ಅವರು ನಾಳೆಗೆ ಅವರು ಪೂಜೆಗಾಗುತ್ತೆ. ಅದಕ್ಕೋಸ್ಕರ ಮಗ್ಗು ಕಿತ್ಕೊಳ್ಳೋದು. ಕೆಲವ್ರು ಕೇಳಿದ್ರಿ, ಮಗ್ಗನ್ನು ಯಾಕೆ ಕೀಳ್ತೀರಾ, ಹರಡಿರೋದೇ ಚೆನ್ನಾಗಿರುತ್ತೆ ಅಂತ. ನಮಗೆ ಅಲ್ಲಿ ಇಲ್ಲಿ ಎಲ್ಲ ಬಿಟ್ಟರೆ ಸಾಕಷ್ಟು ಹೂ ಆಗುತ್ತಾ, ನಾವೊಬ್ಬರೇ ತೊಗೊಳೋಕ್ಕಿಂತ ನಮ್ಮ ಬಿಲ್ಡಿಂಗಲ್ಲಿ 4-5 ಮನೆಯವ್ರು ಬಳಸಿ, ಜೊತೆಗೆ ನಮ್ಮ ಸ್ನೇಹಿತರುಗಳಿಗೆ ಮಗ್ಗನ್ನು ಕಿತ್ಕೊಂಡು ಹೋಗಿ ಕೊಡ್ತೀನಿ ಸ್ನೇಹಿತರೆ. ನಾವೊಬ್ಬರೇ ಬಳಸ್ಬೇಕಂತೇನಿಲ್ಲ ಅಲ್ವಾ? ನೋಡಿ ಒಂದೊಂದು ಸಲಿಗೆ ಒಂದೊಂದು ರೀತಿ ಎಲ್ಲ ಹೂಗಳನ್ನ ನೋಡ್ತಾ ಇದ್ದರೆ, ಅಯ್ಯೋ ಟೊಮೊಟೊ ಕಾಯಿ ಅಂತೂ ಏನು ಆಂಟಿ ಇಷ್ಟೊಂದು ಬಿಡುತ್ತೆ ಅಂತಾರೆ. ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ? ಏನೇ ಆಗಲಿ, ತುಂಬ ಗಾರ್ಡನ್ ವಿಷಯದಲ್ಲಿ ಒಂದೊಂದು ಹೂ ಬಗ್ಗೆ ಆಗಲಿ, ಇದ್ರದ್ದು ಉಪಯೋಗ ಆಗಲಿ, ಕೇಪಾಳ ಹೂವು ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ವಿಷ್ಣು ಗೋತ್ರ ಯಾರ್ದಿರುತ್ತೋ ಅವರಿಗೆ ಅವರು ಈ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮತ್ತು ಪತ್ರೆಗಂತೂ ಬರನೇ ಇಲ್ಲ. ಪತ್ರೆ ಅಂತೂ ಏನು ಬೇಡ ಅಂದರೂ ಸಿಗ್ತಾ ಇರುತ್ತೆ. ಪತ್ರೆ ಇಟ್ಟು ಪೂಜೆ ಮಾಡೋದು ಒಂದು ರೀತಿ ಶ್ರೇಷ್ಠ ಅಲ್ವಾ? ಹಾಗಾಗಿ ನಾನು ಪತ್ರೆನೂ ನನಗೆ ಯಾವಾಗ ಬೇಕೋ ಪತ್ರೆ ಕಿತ್ಕೊಂಡು ಬರ್ತಾ ಇರ್ತೀನಿ. ನೋಡಿ ಕೆಳಗಡೆ ಬಗ್ಗಿ ಎಳೆದು ನೋಡಬೇಕು, ಅಷ್ಟು ಹೂ ಸಿಗುತ್ತೆ. ಇದು ಗೊತ್ತೇ ಇದೆಯಲ್ಲ ಪತ್ರೆ, ಅಯ್ಯೋ ಎಂಥ ಪರಿಮಳ ಇರುತ್ತೆ. ರೋಸ್ಗೊಂದಾಗಿ ಹಿಂದೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನಾನು ಲಕ್ಷ್ಮೀ ಹಬ್ಬದಲ್ಲಿ ಸಹಜವಾಗಿ ನಾನು ಇದಂತೂ ರೋಸ್ನ ಸುತ್ತಿ ಕೊಟ್ಟರೆ, ಏನು ರೀ ವರ್ಷ ಕೊಡಲೇ ಇಲ್ಲ ಅಂದ್ಬಿಡ್ತಾರೆ ನಮ್ಮ ಸ್ನೇಹಿತರು. ಪ್ರತಿ ವರ್ಷ ಅದೇ ಕೊಡೋದು ಏನು
ಕಟ್ಟಿರೋ ಹೂವನ್ನೇ ಕೊಡೋಣ, ರೋಸೇ ಏನು ಅಂತ ನಾನು ಬಿಟ್ಟಿರ್ತೀನಿ. ಬಂದ್ಬಿಟ್ಟು ಅಯ್ಯೋ ನೀವು ಆ ಥರ ಕಟ್ಟಿರ್ತೀರಾ, ಅದು ಬೇಕು ಅಂದ್ಕೊಂಡು ಮತ್ತು ಚೆನ್ನಾಗಿದೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಂಡೋಗ್ತೀನಿ ಅಂತ ತೊಗೊಂಡೋಗ್ತಾಯಿದ್ರು. ಇದೆಲ್ಲ ನಿಜವಾಗೂ ನಮ್ಮ ಕೈಯಾರೆ ಬೆಳೆಸಿದ್ರೆ ಮಾತ್ರ ಸಿಗುತ್ತೆ. ನಮಗೆ ಯಾವಾಗ ಬೇಕು, ಯಾವಾಗ ಸ್ನೇಹಿತರು ಬರ್ತಾರೋ ಹೋಗೋದು, ಕಟ್ಟೋದು, ಕೊಡೋದು, ಬಂದ ಮುತ್ತೈದೆಯರು ಕೊಡೋದು ಯಾವಾಗಲೂ ಆಗುತ್ತೆ. ಕೊಂಡ್ಕೊಂಡು ನೀವು ಎಷ್ಟೇ ತರ್ಬೋದು, ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದು. ಇದು ದಿನನಿತ್ಯ ಕಿತ್ಕೊಂಡು ಬಂದಾಗ ಫ್ರೆಶ್ ಆಗಿರುತ್ತಾ, ಅದು ಎಷ್ಟು ಗೊತ್ತರ ಸಂಜೆ ಆದರೂ ಬಾಡ್ಕೊಂಡಿರಲ್ಲ. ಮಾರನೇ ದಿನ ತೆಗಿಬೇಕಂದ್ರೂ ಬೇಜಾರಾಗಿರುತ್ತೆ, ಯಾಕಂದರೆ ಫ್ರೆಶ್ ಆಗಿರೋದು ಇರುತ್ತಲ್ಲ, ಮತ್ತೆ ಮುಡಿಸ್ಬೇಕು. ಏನು ಮಾಡೋದು, ಅನಿವಾರ್ಯ, ತೆಗಿಬೇಕಲ್ಲಪ್ಪ ಅಂತ ತೆಗಿಬೇಕು, ಅಷ್ಟು ಫ್ರೆಶ್ ಆಗಿರುತ್ತೆ. ಅದೇ ಅಂಗಡಿಯಿಂದ ತಂದಿದ್ದಾದರೆ ಬೆಳಗ್ಗೆ ಇಟ್ಟು 1 ಅವರ್ ಪೂಜೆ ಆಯಿತು ಅಂದರೆ ಬಾಡ್ಕೊಂಬಿಟ್ಟಿರುತ್ತೆ. ಇದು ಮಾರನೇ ದಿನ ಆದರೂ ಫ್ರೆಶ್ ಆಗೇ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವಾಗಲೂ ನೀವು ನೋಡಿ 2 ಬಕೆಟು ತುಂಬಿಸ್ಕೊಂಡು ಹೋಗ್ಬೇಕು ನಾನು. ಇವಾಗ ನೋಡಿ ಸ್ವಲ್ಪ ತುಳಸಿ ಗಿಡ ಯಾರೋ ಕೇಳಿದ್ರು, ಅದಕ್ಕೋಸ್ಕರ ಅದನ್ನು ತೊಗೊಂಡೋಗ್ತೀನಿ. ಹೀಗೆ ದಿನನಿತ್ಯದ ಪಯಣ ನಡೀತಾ ಇದೆ. ಮನುಷ್ಯನ ಜೀವನ ಹಾಗೆ ಅಲ್ವಾ, ಡೈಲಿ ಏನೇನು ಕೆಲಸ ಆಗಬೇಕೋ ಆಗ್ತಾನೇ ಇರಬೇಕು. ಈ ರೀತಿ ನಾವು ಗಾರ್ಡನಲ್ಲಿ ನಿಜವಾಗ್ಲೂ ಟೆರೆಸ್ ಗಾರ್ಡನಲ್ಲಿ ಖುಷಿಪಟ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ಈ ಹೂಗಳು ಬಿಡೋದಾಗಲಿ, ಈ ಕಾಯಿಗಳು ಬಿಡೋದಾಗಲಿ, ಹಣ್ಣುಗಳು ಬಿಡೋದಾಗಲಿ, ಈ ಗಿಡ ಒಂದೊಂದು ಚಿಗುರು ನನಗೆ ಹೊಸ ಹೊಸ ಚಿಗುರಿನ ಮನಸ್ಸು ಬರುತ್ತೆ ಸ್ನೇಹಿತರೆ. ನೀವೆಲ್ಲ ಗಿಡಗಳನ್ನ ಹಾಕಿ ಬೆಳೆಸಿರ್ತೀರ ಅಂದ್ಕೊಳ್ತೀನಿ. ಗಾರ್ಡನ್ ವಿಷಯ ಮತ್ತು ನಿಮಗೆ ರೋಸ್ ಕಟ್ಟಿಂಗು ಹೇಗೆ ಬೆಳೆಸಬೇಕು, ರೋಸ್ ಈ ಥರ ಚಿಗುರು ಹೇಗೆ ಬರಬೇಕು ಎಲ್ಲ ವಿಡಿಯೋನೂ ಹಾಕಿದ್ದೀನಿ. ಇನ್ನೂ ಹೊಸ ಹೊಸ ಥರದಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಕ್ರಾಪಿಂಗ್ ಮಾಡಬೇಕು, ಯಾಕಂದರೆ ಇನ್ನು ಹೇಳ್ತೀನಿ ನೆಕ್ಸ್ಟ್ ನಾನು ಯಾವ ರೀತಿಲಿ ನಾನು ಗಿಡಗಳಿಗೆ ಹೊಸ ಹೊಸ ರೀತಿಯಲ್ಲಿ ಮಾಡಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದಾಸವಾಳದ್ದಾಗಲಿ, ರೋಸ್ ಆಗಲಿ, ಹೂವಿಂದೇ ಅಂತಲ್ಲ, ಯಾವುದೇ ಆದ್ರೂ ನಾನು ಒಂದು ಇನ್ಮೇಲೆ ಏನಿದ್ರು ಪ್ರಯೋಗ ಮಾಡೋದಷ್ಟೇ. ಎಲ್ಲನೂ ಪ್ರಯೋಗ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಈ ಕಟ್ಟಿಂಗ್, ರೋಸ್ ಕಟ್ಟಿಂಗ್ ಕೆಲವ್ರು ಕೇಳಿದರೆ ತುಂಬ ನೋಡಿ, ಒಂದು ಮಾರು ಅಂದರೆ ಅಷ್ಟು ಮಟ್ಟಿಗೆ ಮಾರಂದರೆ ಈ ಹೂವು ಅಳಿಬೇಕಾದ್ರೆ ಕೈಯಲ್ಲಿ ತೊಗೋತಾರಲ್ಲ ಅಷ್ಟುದ್ದ. ಇವಾಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಅಷ್ಟು ಉದ್ದನೇ ನೀವು ಕಟ್ ಮಾಡಿದ್ರೆ ಬೇಗ ಚಿಗುರುತ್ತೆ. ನೀವು ಮೇಲೆ ಮಾಡಿದ್ರೆ ಎಳೆದಿರುತ್ತಾ, ಅಷ್ಟು ಚೆನ್ನಾಗಿ ಚಿಗುರು ಬರಲ್ಲ, ಸ್ವಲ್ಪ ಕೆಳಗಡೆ ಬಲ್ತಿರುತ್ತಲ್ವ, ಆವಾಗ ನೋಡಿ ಇಷ್ಟುದ್ದ ನೀವು ಕಟ್ ಮಾಡಿರಿ, ತುಂಬ ಚೆನ್ನಾಗಿ ಚಿಗುರುತ್ತೆ ಸ್ನೇಹಿತರೆ. ಏನೇ ಆಗಲಿ ಈ ಗಿಡಗಳನ್ನ ಹೆಂಗೆ ಗೊತ್ತಾ, ತುಂಬ ಮರ ಥರ ಉದ್ದ ಥರ ಬೆಳೆಸಬಾರ್ದು ಮನೆಯಲ್ಲೆಲ್ಲ. ಆವಾಗವಾಗ ಪ್ರೂನಿಂಗ್ ಅಂದರೆ ಕಟ್ ಮಾಡ್ತಾನೇ ಇರಬೇಕು. ಕಟ್ ಮಾಡ್ತಾ ಇದ್ದರೆ ಚಿಗುರ್ತಾನೇ ಇರುತ್ತೆ. ಸುತ್ತು ಎಲ್ಲೆಲ್ಲೋ ಕೌಲು ಹೊಡೆದ್ಬಿಡುತ್ತೆ ಸ್ನೇಹಿತರೆ. ಚಿಗುರು ಹೆಂಗೆ ಅಂದರೆ ಸುತ್ತು ಚಿಗುರುಗಳು ಬರ್ತಾನೇ ಇರುತ್ತೆ. ನಾವು ಸುತ್ತು ಕೆಳಗಡೆನೇ ನಾವು ತೊಗೊಳ್ಬೋದು. ಉದ್ದಕ್ಕೆ ಹೋಗ್ಬಿಟ್ರೆ ಕಡ್ಡಿ ಥರ ಉದ್ದ ಹೋಗ್ಬಿಡುತ್ತೆ. ಆಮೇಲೆ ನಮಗೆ ಎಟ್ಕೋದು ಇಲ್ಲ. ಜೊತೆಗೆ ಉದ್ದ ಹೋದರೆ 4-5 ಹೂ ಸಿಗುತ್ತೆ ಅಷ್ಟೇ. ನೋಡಿ ಈಗ ಇಷ್ಟಿಷ್ಟು ಮಟ್ಟಕ್ಕೆ ನಾನು ಕಟ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿದ್ರಷ್ಟೇನೆ ನಮ್ಮ ರೋಸ್ ತುಂಬ ಚೆನ್ನಾಗಿ ಚಿಗುರೋದು. ನಾವು ಮೇಲ್ಮೇಲೆ ಕಟ್ ಮಾಡಿದ್ರೆ ಬರಲ್ಲ ಸ್ನೇಹಿತರೆ. ಒಂದು ಏನಿದ್ರು ಕೆಳಗಡೆ ಒಂದು ಗಂಟಾಗಿರುತ್ತೆ, ಆ ಗಂಟು ಕೆಳಗಡೆ ಒಂದು ಸ್ವಲ್ಪ ಗಂಟು ತೆಗೆದುಬಿಡ್ಬೇಕು. ಕಟ್ ಮಾಡಿದ್ರೆ ಆ ಗಂಟಿಗೆ ಲಾಸ್ಟ್ ಆಗೋಗ್ಬಿಟ್ಟಿರುತ್ತಾ, ಅಷ್ಟು ಚೆನ್ನಾಗಿ ಚಿಗುರು ಬರಲ್ಲ. ಆ ಗಂಟನ್ನು ತೆಗೆದು ಕಟ್ ಮಾಡಿ ತೆಗೆದುಬಿಟ್ರೆ ಸಾಕು, ನೆಕ್ಸ್ಟು ಒಳ್ಳೆ ಚಿಗುರು ಗುಂಪಿಗೆ ಬಂದ್ಬಿಟ್ಟಿರುತ್ತೆ. ಅಯ್ಯೋ ನಾನು ವೀಡಿಯೋ ಹಾಕಿದ್ದೀನಲ್ಲ ನೋಡಿ, ಎಷ್ಟು ಗುಂಪು ಅಂತೀರ, ಅಷ್ಟು ಗುಂಪಿಗೆ ಬಂದ್ಬಿಡುತ್ತೆ ಹೂವು. ಅಯ್ಯೋಯ್ಯೋ ಆ ಗಿಡನೇ ಭಾರ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ, ಅಷ್ಟು ಹೂ ಕೊಟ್ಬಿಡುತ್ತೆ. ಆ ರೀತಿ ನೋಡಿ ನೀವು ಗಿಡನ ಬೆಳೆಸೋದು ಹೀಗಾಗಿರುತ್ತೆ ನೋಡಿ. ಇಷ್ಟಿಷ್ಟು ನಾನು ತೆಗೆದುಬಿಡ್ತೀನಿ. ತುಂಬ ನಾನು ಮೇಲ್ಮೇಲೇ ಇಲ್ಲ, ಹೂ ಬಿಟ್ಟಾದಮೇಲೆ ಕೆಳಗಡೆ ಹೂ ತೆಗಿವಾಗಲೇ ಒಂದಷ್ಟು ತೆಗಿತೀನಿ. ಏನಾದರೂ ಸರಿ ಹೋಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ತೆಗಿತೀನಿ. ಈಗಿರುತ್ತೆ ಸ್ನೇಹಿತರೆ ನನ್ನ ಗಿಡಗಳ ಆರೈಕೆ. ಗಿಡದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಒಂದೊಂದು ಗಿಡ ನೋಡಿ ಎಷ್ಟು ಹಸಿರಾಗಿ ಫ್ರೆಶ್ ಆಗಿದೆ. ಅದನ್ನು ನಾವು ಯಾಕಂದರೆ ಈ ರೀತಿ ಕಟ್ ಮಾಡ್ತಾನೇ ಇರಬೇಕು, ಮತ್ತೆ ಚಿಗುರು ಬರುತ್ತಾ ಇರುತ್ತೆ. ಅದಕ್ಕೆ ಒಳ್ಳೆ ಗೊಬ್ಬರ ಹಾಕ್ತಾ ಇರಬೇಕು. ಗೊಬ್ಬರ ಅಂದರೆ ಕಿಚನ್ ವೇಸ್ಟ್ದು
ಈಗ ಇವಾಗ ಹೆಚ್ಚು ನೀವು ರೋಸ್ಗೆ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆನ ಹಾಕಿ, ಇಲ್ಲ ಬನಾನ ಅಂದರೆ ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನು ಹಾಕ್ರಿ. ಹಾಕಿದ್ರೆ ಸಾಕು, ನಮ್ಮ ರೋಸ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಬಾಳೆಹಣ್ಣು ಸಿಪ್ಪೆ ಮತ್ತು ಯಾರಾದರೂ ಮೊಟ್ಟೆ ತಿನ್ನೋರಿದ್ದರೆ ಮೊಟ್ಟೆ ಸಿಪ್ಪೆ ಇರುತ್ತಲ್ಲ ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಮಾಡಿಬಿಟ್ಟು, ನಾನು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಬುಡಕ್ಕೆ ಹಾಕಬೇಕು ಅಂತ. ಆ ರೀತಿನ ನೀವು ಮಾಡಿದ್ರೆ ಅಂತೂ ನಮ್ಮ ಗಿಡಗಳು ತುಂಬ 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 ಚೆನ್ನಾಗಿ ಹೂ ಕೊಡುತ್ತೆ. ಮತ್ತು ನಾವೇನು ಅವಾಗವಾಗ ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ಈ ಥರ ಅಂದರೆ ಕಟ್ ಮಾಡ್ತಾನೇ ಇರಬೇಕು. ಅದಕ್ಕೆ ಒಳ್ಳೆ ಆರೈಕೆ ಮಾಡಬೇಕು, ಒಳ್ಳೆ ಕಿಚನ್ ವೇಸ್ಟ್ ಗೊಬ್ಬರ ಹಾಕಬೇಕು, ಒಳ್ಳೆ ಹೂವನ್ನ ಪಡಿಬೇಕು. ನೋಡಿ, ಈ ಥರ ಬಳ್ಳಿ ರೋಸ್ ಆದರೆ ಕೆಲವೊಂದು ತುಂಬ ಒಂದು ಲಾಂಗ್ ಅಷ್ಟುದ್ದ ಹೋಗ್ಬಿಟ್ಟು ಹೂ ಬರುತ್ತೆ, ಕೆಲವೊಂದು ಬರಲ್ಲ. ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಅಂದರೆ ಕಟ್ ಮಾಡೋಕೆ ಬಿಡಬೇಕು. ಇಲ್ಲ ಕಾಯ್ತೀನಿ ಅಂದರೆ ತುಂಬ ಉದ್ದ ಆಗ್ಬಿಟ್ಟು ಮೇಲೆ ಬಳ್ಳಿ ರೋಸ್ ಅಂತೀವಲ್ವ, ಆ ಥರ ಉದ್ದ ಆದಮೇಲೆ ಲಾಸ್ಟಲ್ಲಿ ಈ ಪಿಂಕ್ ಇಲ್ಲ ವೈಟಲ್ಲಿ ನನ್ನ ಹತ್ರ 2 ಇದೆ. ನಾನು ಕಾಯೋಕ್ಕೆ ಹೋಗಲ್ಲ, ಆದರೂ ಗೊಂಚಲು ಹೋಗ್ಬಿಡುತ್ತೆ ಸ್ನೇಹಿತರೆ. ಎಷ್ಟು ಗೊಂಚಲು ಇದೆಲ್ಲ ಹಿಂಗೆ ಬಿಟ್ಟರೆ ಅದು ಉದ್ದ ಹೋಗ್ಬಿಡುತ್ತಾ, ನನಗೆ ಜಾಗ ಸಾಕಾಗೋದೇ ಇಲ್ಲ. ಕೆಲವೊಂದಷ್ಟು ನೋಡೋಣ ಅಂತ ಬಿಟ್ಟಿದ್ದೆ, ಎಷ್ಟು ಉದ್ದ ಹೋಗ್ಬಿಡುತ್ತೆ. ಹೋದ್ಮೇಲೆ ಗೊಂಚಲು ಗುಂಪಿಗೆ ಬಿಡುತ್ತೆ. ಅಯ್ಯೋ ಪುಟಾಣಿದು ಬಟನ್ಸ್ ರೋಸ್ ಅಂತೀವಲ್ಲ ಆ ಥರ ಎಷ್ಟೊಂದು ರೋಸ್ ಕೊಟ್ಬಿಡುತ್ತೆ ಸ್ನೇಹಿತರೆ. ಅಯ್ಯೋ ದೇವರೇ, ನನ್ನ ಗಾರ್ಡನ್ ಬಗ್ಗೆ ಹೇಳ್ತಾ ಇದ್ದರೆ ವಿಡಿಯೋ ಇನ್ನೂ ಲಾಂಗ್ ಆಗಿಬಿಡುತ್ತೆ, ಸಾಕು ಅನಿಸುತ್ತೆ. ಯಾಕಂದರೆ ಈ ವಿಡಿಯೋ ನೋಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದರೆ ಭಾಳ ಸಂತೋಷ. ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಗಾರ್ಡನ್ ಬಗ್ಗೆ ನಾನು ಮಾತಾಡ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಮತ್ತು ಗಾರ್ಡನ್ ವಿಷಯ ಅಂದರೆ ನನಗಂತೂ ಕುತೂಹಲ ಹೆಚ್ಚು, ಜೊತೆಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ. ಮಾಹಿತಿ ಕೊಡ್ತಾನೇ ಇರ್ತೀನಿ. ನಿಮಗೆ ಯಾವ್ದು ಕೇಳಲಿ, ಈ ಮಾಹಿತಿ ಕೇಳಲ್ಲ ಆ ಮಾಹಿತಿ ಕೇಳಲ್ಲ ಅಂತ ನೀವು ಫಸ್ಟಿಂದ ನೋಡಿ ಮಧ್ಯಕ್ಕೆ ಬರೋಷ್ಟರಲ್ಲಿ ಮರ್ತೋಗುತ್ತೆ, ಮಧ್ಯದಿಂದ ಲಾಸ್ಟ್ಗೆ ಹೋಗೋಷ್ಟರಲ್ಲಿ ಇನ್ನಷ್ಟು ಮರ್ತುಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕೆಲವಷ್ಟು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ನೋಡಿ, ನನ್ನ ಗಾರ್ಡನ್ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಸ್ನೇಹಿತರೆ. ನನ್ನ ಗಾರ್ಡನ್ ಎಷ್ಟು ನೋಡಿದ್ರೂ ಸಾಲಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಗಾರ್ಡನಲ್ಲಿ ಖುಷಿ ಪಡಲ್ಲ, ನನಗಿಷ್ಟ ಇಲ್ಲ ಅನ್ನೋರೇ ಇಲ್ಲ. ಕೆಲವ್ರು ಏನಂದರೆ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಅಯ್ಯಪ್ಪ ಆಗಲ್ಲಪ್ಪ ಏನ್ರಿ ಇದೆಲ್ಲ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿದ್ರೆ, ಯಾಕ್ರಿ ಇಷ್ಟೊಂದು ರಿಸ್ಕ್ ಮಾಡ್ಕೊಳ್ತೀರ ಅಂತ. ಇದು ರಿಸ್ಕಲ್ಲ, ಪ್ರೀತಿಯಿಂದ ಮಾಡೋದು. ಅದಕ್ಕೂ ಒಂದು ಆರೈಕೆ ಬೇಡವೆ? ಕಟ್ ಮಾಡಬೇಕು, ಅದು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಡೈಲಿ ನೀರು ಹಾಕಬೇಕು, ಇಲ್ಲ ಒಂದಿನ ಬಿಟ್ಟು ಒಂದಿನ ನೀರು ಹಾಕಬೇಕು. ಇದೆಲ್ಲ ಮಾಡ್ತಾಯಿದ್ರೇನೆ ಆವಾಗವಾಗ ಕಳೆ ಬಂದುಬಿಟ್ಟಿರುತ್ತೆ. ಕಳೆ ಬರೋದು ಸ್ವಲ್ಪ ಕಮ್ಮಿ, ಸ್ವಲ್ಪ ಈ ಗರಿಕೆಗೋಸ್ಕರ ಬಿಟ್ಟಿದ್ದಾಗ ಸ್ವಲ್ಪ ಬರುತ್ತೆ. ಮತ್ತು ಸಹಜ ಅದು ಕಳೆ ಅಂದರೆ ನೋಡಿ, ಈ ಥರ ಅನ್ಗೊನೆ ಅದು ಇದು ಬೇಕಾದಷ್ಟು ಗಿಡಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಅದೆಲ್ಲ ತೆಗೆಯೋದು ಸಹಜನೇ ಅಲ್ವಾ? ಅದೆಲ್ಲ ತೆಗೆದ್ರೇ ನಮ್ಮ ಈ ಹೂಗಳು ರಾರಾತ್ಸೋದು ಅಲ್ವಾ ಸ್ನೇಹಿತರೆ? ಹಾಗಾಗಿ ನನ್ನ ಈ ರೋಸ್ದಾಗಲಿ ದಾಸವಾಳದ್ದಾಗಲಿ ನನ್ನ ಗಾರ್ಡನ್ ಬಗ್ಗೆ ಎಲ್ಲ ಸಾಕಷ್ಟು ತಿಳಿಸಿದ್ದೀನಿ. ಹೀಗೆ ನನಗೆ ನೀವು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಆಗೋನ್ನ ದಯವಿಟ್ಟು ಮರಿಬೇಡಿ. ವಿಡಿಯೋ ನೋಡಿ ಬೇರೆಯವ್ರಿಗೂ ಇದರದ್ದು ಮಾಹಿತಿ ಬೇಕಾದಲ್ಲಿ ಕಳಿಸಿ ಶೇರ್ ಮಾಡಿ, ಆಯಿತಾ? ನಾನು ಇನ್ನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ನಿಮಗೆ ಪಾರ್ಟಾಗಿ ಬರೀ ರೋಸ್ದೇ ಹೇಳಬೇಕು, ಬರೀ ದಾಸವಾಳದ್ದೇ ಹೇಳಬೇಕು, ಇಲ್ಲ ಪತ್ರೆದೇ ಹೇಳಬೇಕು ಅಂತಂದರೆ ಅದು ಸಾಕಷ್ಟು ವಿಡಿಯೋ ಹಾಕಿದ್ದೀನಿ. ಇವಾಗಂತೂ ಎಲ್ಲ ವಿಡಿಯೋ ಹಾಕಿ ಇವಾಗ ಹೊಸ ಪ್ರಯೋಗದಿಂದ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಹೊಸ ಗಿಡಗಳನ್ನ ಸೇರ್ಪಡೆ ಮಾಡಬೇಕು ಅಂತ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಸಾಕಷ್ಟು ನನ್ನ ಗಾರ್ಡನ್ನ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಥರ ನೋಡೋಕ್ಕೆ ಎಲ್ಲರಿಗೂ ಬೇಜಾರಾಗುತ್ತಲ್ವ? ನನಗೇನು ಬೇಜಾರಿಲ್ಲ, ಕೆಲವ್ರಿಗಂತೂ ಅಯ್ಯೋ ಒಂದೇ ಥರ ಇದಾಗ್ಬಿಡುತ್ತೆ. ಅದಕ್ಕೆ ಗಾರ್ಡನ್ನು ಸ್ವಲ್ಪ ಬೇರೆ ಥರ ಅಂದರೆ ಅದು ಹೇಳಿದ್ರೆ ಸರಿ ಹೋಗಲ್ಲ. ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಗಾರ್ಡನ್ ಸ್ವಲ್ಪ ಹೊಸ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಹೊಸ ರೀತಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಾದ ಮೇಲೆ ನಾನು ಹೊಸ ಗಿಡಗಳ ಬಗ್ಗೆ, ಹೊಸ
ರೀತಿ ಗೊಬ್ಬರ ಮಾಡೋದು ಎಲ್ಲನೂ ನಾನು ತಿಳಿಸ್ಬೇಕು ನಿಮಗೆ. ವಿಶೇಷವಾಗಿ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಕೇಪಾಳದ ಹೂ ಮಾತ್ರ ಎಲ್ಲರೂ ಬಳಸಿ ಸ್ನೇಹಿತರೆ. ಇದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಸ್ನೇಹಿತರೆ. ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಿರೋದು. ನೀವು ಆರೋಗ್ಯ ಎಷ್ಟು ಮಟ್ಟಿಗೆ ಇಟ್ಕೊಳ್ತೀರಾ ಅಷ್ಟು ನಿಮ್ಮ ಆಯಸ್ಸು ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಆರೋಗ್ಯಕ್ಕೆ ಇದು ಕೇಪಾಳದ ಹೂ ತುಂಬಾ ಮುಖ್ಯ ಸ್ನೇಹಿತರೆ. ಎಷ್ಟು ಒಳ್ಳೆಯದಂದರೆ ಹೇಳಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಒಳ್ಳೆಯದು. ಇದು ಜ್ಯೂಸ್ ಮಾಡೋದು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನಾನು ವಿಡಿಯೋ ಮಾಡಿ ಬೇಕಾದರೆ ನಿಮಗೆ ತಲುಪಿಸ್ತೀನಿ. ಈ ಕೇಪಾಳದ ಹೂ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ. ಇದು ಪೂಜೆಗೂ ಸರಿ, ದೇವ್ರ ಪೂಜೆಗೂ ಸರಿ, ಆರೋಗ್ಯಕ್ಕೂ ಸರಿ. ಆರೋಗ್ಯದಿಂದ ಆಯುಸ್ಸು ವೃದ್ಧಿ ಆಗುತ್ತೆ. ಈ ಥರ ಹೂವು ಕಿತ್ಕೊಂಡು ಬರ್ತಾ ಇದ್ದರೆ ನಮಗೆ ಇನ್ನೂ ಆಯುಸ್ಸು ಜಾಸ್ತಿ ಆಗ್ಬಿಡುತ್ತಲ್ವ ಸ್ನೇಹಿತರೆ. ಯಾಕಂದರೆ ಮನುಷ್ಯನಿಗೆ ಖುಷಿನೇ ತುಂಬ ತುಂಬ ಮುಖ್ಯ. ಖುಷಿ ಇಲ್ಲದ ಜೀವನ ಏನೂ ಇಲ್ಲ. ಖುಷಿನ ನಾವಷ್ಟಿಗೆ ನಾವೇ ತೊಗೊಳ್ಬೇಕು ಹೊರತು ಬೇರೆಯವ್ರು ಯಾರು ನಮ್ಮ ಖುಷಿನ ನಮಗೆ ಖುಷಿ ಕೊಡೋದಿಲ್ಲ ಸ್ನೇಹಿತರೆ. ನಮ್ಮ ಖುಷಿನ ನಾವೇ ಕಸ್ಕೋಬೇಕು, ನಮ್ಮ ಖುಷಿನ ನಾವೇ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬೇರೆ ಯಾರೂ ನಮಗೆ ಆ ರೀತಿ ಕೊಟ್ಟಿಲ್ದಾಗ ಈ ಗಿಡಗಳು ನಮಗೆ ಖುಷಿ ಕೊಡುತ್ತೆ. ಗಿಡನ ಹಾಕಿ ಸಂಭ್ರಮಿಸಿ ಸಂತೋಷದಿಂದ ಇರಿ. ನಿಮ್ಮ ಕಷ್ಟ ಸುಖನ ಗಿಡಗಳ ಹತ್ರ ಹೇಳ್ಕೊಳ್ಳಿ. ಆಮೇಲೆ ನೋಡಿ ಇದು ಮಜನೇ ಬೇರೆ. ಆವಾಗ ನೀವೇ ಹೇಳ್ತೀರಾ, ಮೇಡಮ್ ನೀವು ಹೇಳಿದ್ದು ತುಂಬ ಉಪಯೋಗ ಆಯಿತು, ಕರೆಕ್ಟು. ಯಾರ್ಯಾರಿಗೋ ಹೇಳೋದಕ್ಕಿಂತ ನಮ್ಮ ಗಿಡಗಳ ಹತ್ರ ಮಾತಾಡಿ ನಮ್ಮ ಕಷ್ಟ ಸುಖನ ಹೇಳಿಕೊಂಡು ಗಿಡದಲ್ಲಿ ನಾವು ಈ ರೀತಿ ಹೂವನ್ನೆಲ್ಲ ಪಡೆದು ಸಂಭ್ರಮಿಸಿ ಆನಂದಿಸಿ ಪೂಜೆ ಮಾಡಿ ನಮಗೆ ನಮ್ಮ ಗಾರ್ಡನಲ್ಲಿ ಬೆಳೆದಿರೋದೆಲ್ಲ ಒಂದೊಂದು ಹೂವು ಮೊಗ್ಗು ಹೇಗಾಗುತ್ತೆ ಗೊತ್ತಾ ಸ್ನೇಹಿತರೆ. ನಾನು ನೋಡ್ತೀನಲ್ಲ, ಈ ಮಗ್ಬಿಟ್ಟಿದೆ, ಇವತ್ತು ಈ ಕಲರ್ ತೊಗೊಂಡು ಬಂದೆ, ಯಾವ ಕಲರ್ ಅದು, ಈ ಕಲರ್ ಹೇಳಿದ್ದೆ, ಅದು ಏನೋ ಗೊತ್ತಾ, ಒಂದೇ ಒಂದು ಹೂ ಇರುತ್ತೆ ನಾನು ತರಬೇಕಾದ್ರೆ. ಆಮೇಲೆ 4-5 ತಂದಿರ್ತೀನಲ್ಲ, ಇದು ಬಿಟ್ಟಿದೆಯಾ ಈ ಕಲರ. ಆ ಮಗ್ಗು ಬಂದು ಹೂ ಹರಡೋವರೆಗೂ ನನಗೆ ಮನಸ್ಸಿಗೆ ಸಮಾಧಾನ ಹಬ್ಬ ಈ ಕಲರ್ ಬೇಕು ಅನಿಸಿತ್ತು, ಸಿಕ್ತಪ್ಪ ಸದ್ಯ. ಈ ಕಲರ್ ಸಿಕ್ಕಲಿಲ್ವಾ, ನೆಕ್ಸ್ಟ್ ಆಗಿದ್ರೆ ತಂದು ಹಾಕಬೇಕು. ಈಗೆಲ್ಲ ಇದ್ರ ಬಗ್ಗೆನೇ ಒಂದು ದೊಡ್ಡ ಇದಾಗುತ್ತೆ. ಇದು ನಿತ್ಯ ಪುಷ್ಪ ಕ್ಯಾನ್ಸರ್ ಅವ್ರಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಎಷ್ಟು ಒಳ್ಳೆಯದು ಕ್ಯಾನ್ಸರ್ಗೆ ಅಂದರೆ ಹೇಳಲಿಕ್ಕಾಗೋದೇ ಇಲ್ಲ. ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.